ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಒಂದು ಬಹಳ ಆಮ್, ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀವಿ. ಹೌದು. ಅದರಲ್ಲೂ ವಿಶೇಷವಾಗಿ 2026ನೇ ಇಸ್ವಿಗೆ ಸಂಬಂಧಪಟ್ಟ ಹಾಗೆ. ನಿಖರವಾಗಿ 2026ರಲ್ಲಿ ಮಿಥುನ ರಾಶಿಯವರಿಗೆ ಒಂದು ಅದ್ಭುತ ಯೋಗ ಸಿಗಲಿದೆ ಅಂತ ನಮ್ಮ ಮೂಲಗಳು ಹೇಳ್ತಿವೆ. ಇದು ಸಾಮಾನ್ಯ ಯೋಗ ಅಲ್ಲ, ಬದಲಿಗೆ ರಾಜಯೋಗಕ್ಕೆ ಸಮನಾದ ಫಲ ಕೊಡುತ್ತೆ ಅಂತನೂ ಹೇಳ್ತಾರೆ. ಅದೇ ಗಜಕೇಸರಿ ಯೋಗ. ಹೌದು. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶವೇ ಅದು. ಈ ಗಜಕೇಸರಿ ಯೋಗ ಅಂದ್ರೆ ಏನು ಮತ್ತು 2026ರಲ್ಲಿ ಮಿಥುನ ರಾಶಿಯವರಿಗೆ ಅದು ಯಾಕೆ ಅಷ್ಟು ವಿಶೇಷ ಮತ್ತು ಅಂತಹ ಒಂದು ಅವಕಾಶದ ಸಂಪೂರ್ಣ ಲಾಭವನ್ನು ಹೇಗೆ ಪಡೆಯಬಹುದು ಅನ್ನೋದನ್ನ ಸಾಧ್ಯವಾದಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲನೇ ಹೆಜ್ಜೆಯಿಂದಲೇ ಶುರು ಮಾಡೋಣ. ಈ ಗಜಕೇಸರಿ ಯೋಗ ಅನ್ನೋ ಪದವನ್ನ ತುಂಬ ಜನ ಕೇಳಿರ್ತಾರೆ. ಆದರೆ ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ಅದರ ನಿಖರವಾದ ಅರ್ಥವೇನು? ಅದು ಹೇಗೆ ಉಂಟಾಗುತ್ತೆ? ಸರಳವಾಗಿ ಹೇಳಬೇಕು ಅಂದ್ರೆ ಇದು ಜ್ಯೋತಿಷ್ಯದ ಎರಡು ಬಹಳ ಮುಖ್ಯವಾದ ಮತ್ತು ಶುಭ ಗ್ರಹಗಳಾದ ಗುರು ಮತ್ತು ಚಂದ್ರರ ಸಂಯೋಗದಿಂದ ಆಗುವ ಯೋಗ. ಗುರು ಮತ್ತು ಚಂದ್ರ. ಹೌದು. ಗುರು ಅಂದ್ರೆ ಜ್ಞಾನ, ಸಂಪತ್ತು, ದೈವಾನುಗ್ರಹದ ಕಾರಕ. ಇನ್ನೊಂದೆಡೆ ಚಂದ್ರ ನಮ್ಮ ಮನಸ್ಸು, ಭಾವನೆಗಳು ಮತ್ತೆ ಸಾರ್ವಜನಿಕ ಜೀವನದ ಕಾರಕ. ಈ ಎರಡು ಶುಭ ಗ್ರಹಗಳು ಒಂದಕ್ಕೊಂದು ಕೇಂದ್ರ ಸ್ಥಾನಗಳಲ್ಲಿ ಬಂದಾಗ ಈ ಯೋಗ ನಿರ್ಮಾಣ ಆಗುತ್ತೆ. ಒಂದ್ ನಿಮಿಷ, ಕೇಂದ್ರ ಸ್ಥಾನಗಳು ಅಂದಿರಿ ಅಂದ್ರೆ ಏನು? ಅದು ಯಾಕೆಷ್ಟು ಮುಖ್ಯ? ಬಹಳ ಒಳ್ಳೆಯ ಪ್ರಶ್ನೆ. ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೋ ಅಲ್ಲಿಂದ 1, 4, 7 ಅಥವಾ 10ನೇ ಮನೆಗಳಲ್ಲಿ ಗುರು ಇರಬೇಕು. ಓ ಸರಿ, 1, 4, 7, 10. ಹೌದು. ಈ ಮನೆಗಳನ್ನ ಜ್ಯೋತಿಷ್ಯದಲ್ಲಿ ಕೇಂದ್ರ ಸ್ಥಾನ ಅಥವಾ ವಿಷ್ಣು ಸ್ಥಾನ ಅಂತ ಕರೀತಾರೆ. ಇವು ಜಾತಕದ 4 ಮುಖ್ಯ ಸ್ತಂಭಗಳಿದ್ದ ಹಾಗೆ. ಅಡಿಪಾಯದ ತರಹನ? ನಿಖರವಾಗಿ. ಯಾವುದೇ ಗ್ರಹ ಈ ಸ್ತಂಭಗಳಲ್ಲಿ ಬಂದಾಗ ಅದರ ಪ್ರಭಾವ ಬಹಳ ಶಕ್ತಿಯುತ ಮತ್ತು ನೇರವಾಗಿ ವ್ಯಕ್ತವಾಗುತ್ತೆ. ಹಾಗಾಗಿ ಈ ಜಾಗದಲ್ಲಿ ಗುರುಚಂದ್ರರು ಸೇರಿದಾಗ ಫಲಗಳು ಅತ್ಯಂತ ಪ್ರಬಲವಾಗಿರುತ್ತವೆ. ಓ, ಹಾಗಾದ್ರೆ 2026ರಲ್ಲಿ ಮಿಥುನ ರಾಶಿಗೆ ಇದು ಯಾಕೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಲಾಗ್ತಿದೆ? ಬೇರೆ ಸಮಯಕ್ಕಿಂತ ಇದು ಹೇಗೆ ಬೇರೆ? ಅದೇ ಇಲ್ಲಿರುವ ಅತ್ಯಂತ ವಿಶೇಷವಾದ ಅಂಶ. 2026ರ ಜನವರಿಯಿಂದ ಜೂನ್ 2ರವರೆಗೆ ದೇವಗುರು ಬೃಹಸ್ಪತಿ ಮಿಥುನ ರಾಶಿಯಲ್ಲೇ ಸಂಚಾರ ಮಾಡ್ತಿರ್ತಾನೆ. ಓಕೆ. ಆ ಸಮಯದಲ್ಲಿ ಚಂದ್ರ ಪ್ರತಿ ತಿಂಗಳು ಸುಮಾರು 2.5 ದಿನ ಮಿಥುನ ರಾಶಿಗೆ ಬಂದಾಗ ಗುರು ಮತ್ತೆ ಚಂದ್ರ ಇಬ್ರು ಒಂದೇ ಮನೆಯಲ್ಲಿ ಅಂದ್ರೆ ಮಿಥುನ ರಾಶಿಯಲ್ಲೇ ಇರ್ತಾರೆ. ಓ, ಒಂದೇ ಮನೆಯಲ್ಲಿ? ಹೌದು. ಇದು ಚಂದ್ರನಿಂದ 1ನೇ ಮನೆಯಲ್ಲೇ ಗುರು ಇರುವ ಸ್ಥಿತಿ. ಇದನ್ನ ಗಜಕೇಸರಿ ಯೋಗದ ಅತ್ಯಂತ ಬಲವಾದ ಮತ್ತು ಶ್ರೇಷ್ಠ ರೂಪ ಅಂತ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಲಗ್ನ ಅಂದ್ರೆ ವ್ಯಕ್ತಿತ್ವ, ಶರೀರ. ಅಲ್ಲಿಯೇ ಜ್ಞಾನಕಾರಕನಾದ ಗುರು ಮತ್ತು ಮನಃಕಾರಕನಾದ ಚಂದ್ರ ಒಂದಾದಾಗ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವೇ ಪ್ರಕಾಶಮಾನವಾಗುತ್ತೆ. ಗಜಕೇಸರಿ ಅನ್ನೋ ಹೆಸರು ಕೇಳೋಕೆ ಬಹಳ ಗಂಭೀರವಾಗಿ, ಶಕ್ತಿಶಾಲಿಯಾಗಿ ಧ್ವನಿಸಿದೆ. ಆ ಹೆಸರಿನಿಂದ ಏನಾದರೂ ಆಳವಾದ ಅರ್ಥ ಇದೆಯಾ? ಖಂಡಿತ. ಜ್ಯೋತಿಷ್ಯದಲ್ಲಿ ಹೆಸರುಗಳಿಗೆ ಬಹಳ ಆಳವಾದ ಸಾಂಕೇತಿಕ ಅರ್ಥ ಇರುತ್ತೆ. ಇಲ್ಲಿ ಗಜ ಅಂದ್ರೆ ಆನೆ. ಆನೆ. ಆನೆ ಕೇವಲ ಶಕ್ತಿಯ ಸಂಕೇತ ಅಲ್ಲ, ಅದು ಗಾಂಭೀರ್ಯ, ಸ್ಥಿರತೆ, ಬುದ್ಧಿವಂತಿಕೆ ಮತ್ತು ಐಶ್ವರ್ಯದ ಪ್ರತೀಕ. ಇನ್ನು ಕೇಸರಿ ಅಂದ್ರೆ ಸಿಂಹ. ಸಿಂಹ. ಹೌದು. ಸಿಂಹ ಧೈರ್ಯ, ನಾಯಕತ್ವ, ಪರಾಕ್ರಮ ಮತ್ತು ರಾಜತ್ವವನ್ನ ಪ್ರತಿನಿಧಿಸುತ್ತೆ. ಹಾಗಾದ್ರೆ ಇದು ಕೇವಲ 2 ಗ್ರಹಗಳ ಸಂಯೋಜನೆ ಮಾತ್ರ ಅಲ್ಲ, ಬದಲಿಗೆ ಆನೆ ಮತ್ತು ಸಿಂಹದ ಗುಣಲಕ್ಷಣಗಳ ಒಂದು ಅದ್ಭುತ ಒಕ್ಕೂಟ. ಇದು ಕೇಳೋಕೆ ರೋಮಾಂಚನಕಾರಿಯಾಗಿದೆ. ನಿಖರವಾಗಿ. ಈ 2 ಪ್ರಬಲ ಪ್ರಾಣಿಗಳ ಶಕ್ತಿಗಳು ಮತ್ತು ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಒಟ್ಟಿಗೆ ಸೇರಿದಾಗ ಏನಾಗಬಹುದು ಅಂತ ಊಹಿಸಿ. ಅದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಒಂದು ಸುಂದರವಾದ ಶ್ಲೋಕ ಇದೆ. ಗಜಕೇಸರಿ ಯೋಗಿ ಧನಧಾನ್ಯ ಸಮೃದ್ಧಃ ಮೇಧಾವಿ ಗುಣಸಂಪನ್ನಃ ರಾಜಪ್ರಿಯೋ ಭವೇತ್. ಓ, ಆ ಪ್ರಸಿದ್ಧ ಶ್ಲೋಕದ ಹಿಂದಿನ ತರ್ಕ ಇದೇನಾ? ನಾನು ಅದನ್ನ ಕೇವಲ ಒಂದು ಸಾಮಾನ್ಯ ಹೊಗಳಿಕೆ ಅಂದ್ಕೊಂಡಿದ್ದೆ. ಅದರ ನಿಜವಾದ ಅರ್ಥವೇನು? ಅದರ ಅರ್ಥ, ಈ ಯೋಗ ಇರೋ ವ್ಯಕ್ತಿ ಧನಧಾನ್ಯಗಳಿಂದ ಸಮೃದ್ಧನಾಗುತ್ತಾನೆ, ಅತ್ಯಂತ ಬುದ್ಧಿವಂತನಾಗುತ್ತಾನೆ ಅಂದ್ರೆ ಮೇಧಾವಿಯಾಗುತ್ತಾನೆ, ಉತ್ತಮ ಗುಣಗಳಿಂದ ಸಂಪನ್ನನಾಗುತ್ತಾನೆ ಮತ್ತು ರಾಜನಿಗೆ ಅಥವಾ ಸರ್ಕಾರಕ್ಕೆ ಪ್ರಿಯನಾಗುತ್ತಾನೆ. ಅಂದ್ರೆ ಉನ್ನತ ಸ್ಥಾನದಲ್ಲಿರುವವರಿಂದ ಗೌರವ, ಮನ್ನಣೆ ಸಿಗುತ್ತೆ ಅಂತ. ಹೌದು. ಈ ಯೋಗದ ಪ್ರಭಾವದಿಂದ
ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಆಯಸ್ಕಾಂತೀಯ ಶಕ್ತಿ ಬರುತ್ತೆ. ಜನರು ಅವರ ಮಾತನ್ನ ಕೇಳ್ತಾರೆ, ಅವರ ನಾಯಕತ್ವವನ್ನ ಒಪ್ಕೊಳ್ತಾರೆ. ಇದು ಅದ್ಭುತವಾಗಿದೆ. ಹಾಗಾದ್ರೆ ಈ 5 ತಿಂಗಳ ಅವಧಿಯಲ್ಲಿ ಅಂದ್ರೆ 2026ರ ಜನವರಿಯಿಂದ ಜೂನ್ವರೆಗೆ ಈ ಯೋಗದ ಪ್ರಭಾವ ಒಂದೇ ರೀತಿ ಇರುತ್ತಾ ಅಥವಾ ಅದರ ಶಕ್ತಿ ಹೆಚ್ಚು ಕಡಿಮೆ ಆಗುವಂತ ನಿರ್ದಿಷ್ಟ ದಿನಗಳು ಏನಾದರೂ ಇವೆಯಾ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಯೋಗ ಈ ಪೂರ್ತಿ ಅವಧಿಯಲ್ಲಿ ಸಕ್ರಿಯವಾಗಿರುತ್ತೆ, ಆದ್ರೆ ಕೆಲವು ದಿನಗಳಲ್ಲಿ ಅದರ ಶಕ್ತಿ ಉತ್ತುಂಗದಲ್ಲಿರುತ್ತೆ. ಹೌದಾ? ಹೌದು, ಮುಖ್ಯವಾಗಿ ಪ್ರತಿ ತಿಂಗಳ ಪೌರ್ಣಿಮೆಯ ದಿನ ಅಂದ್ರೆ ಹುಣ್ಣಿಮೆಯೆಂದು ಈ ಯೋಗದ ಪ್ರಭಾವ ಅತ್ಯಂತ ಪ್ರಬಲವಾಗಿರುತ್ತೆ. ಯಾಕೆ ಹಾಗೆ? ಯಾಕಂದ್ರೆ ಪೌರ್ಣಿಮೆಯೆಂದು ಚಂದ್ರ ಪೂರ್ಣ ಕಳೆಗಳಿಂದ ಕೂಡಿ ಬಹಳ ಬಲಶಾಲಿಯಾಗಿರ್ತಾನೆ. ಮನಸ್ಸಿನ ಕಾರಕನಾದ ಚಂದ್ರ ಬಲವಾಗಿದ್ದಾಗ ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟ ಮತ್ತು ದೃಢವಾಗಿರುತ್ತವೆ. ಸರಿ. ಹುಣ್ಣಿಮೆ ಜೊತೆಗೆ ಬೇರೆ ಯಾವ ದಿನಗಳು ಮುಖ್ಯ? ಹುಣ್ಣಿಮೆ ಜೊತೆಗೆ ಗುರುವಾರವು ಗುರುಗ್ರಹಕ್ಕೆ ಮೀಸಲಾದ ದಿನ. ಹಾಗಾಗಿ ಅಂದೂ ಕೂಡ ಇದ್ರ ಶಕ್ತಿ ಹೆಚ್ಚಿರುತ್ತೆ. ಇನ್ನು ಚಂದ್ರ ಮಿಥುನ ರಾಶಿಯಲ್ಲಿ ಸಂಚರಿಸುವ ಆ 2.5 ದಿನಗಳಂತೂ ಅತ್ಯಂತ ಪ್ರಮುಖ. ಹಾಗಾದ್ರೆ ಆ ಶಕ್ತಿಶಾಲಿ ದಿನಗಳಲ್ಲಿ ಯಾವ ಕ್ಷೇತ್ರಗಳ ಮೇಲೆ ಗಮನ ಹರಿಸಿದ್ರೆ ಈ ಯೋಗದ ಗರಿಷ್ಠ ಲಾಭ ಪಡೆಯಬಹುದು? ಉದಾಹರಣೆಗೆ ಹಣಕಾಸಿನ ವಿಷಯದಲ್ಲಿ ಇದರ ಪರಿಣಾಮ ಹೇಗಿರುತ್ತೆ? ಹಣಕಾಸಿನ ವಿಷಯಕ್ಕೆ ಬಂದ್ರೆ ಈ ದಿನಗಳಲ್ಲಿ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಬಹಳ ಕಾಲದಿಂದ ತೀರ್ಸೋಕೆ ಆಗದಿದ್ದ ಹಳೆಯ ಸಾಲಗಳನ್ನ ತೀರ್ಸೋಕೆ ಹೊಸ ದಾರಿಗಳು ಕಾಣಿಸ್ತವೆ. ಎಲ್ಲೋ ನಿಂತೋಗಿದ್ದ ಹಣ, ಅಂದ್ರೆ ಯಾರಿಗೋ ಕೊಟ್ಟು ವಾಪಸ್ ಬರದೇ ಇದ್ದ ಹಣ ಮರಳೀ ಕೈ ಸೇರುವ ಸಾಧ್ಯತೆಗಳು ದಟ್ಟವಾಗಿವೆ. ಅಷ್ಟೇ ಅಲ್ಲ, ಹೊಸ ಆದಾಯದ ಮೂಲಗಳನ್ನ ಸೃಷ್ಟಿಸಲು ಇದು ಅತ್ಯುತ್ತಮ ಸಮಯ. ಉದ್ಯೋಗದಲ್ಲಿರುವವರ ಕಥೆಯೇನು? ಬಡ್ತಿಗಾಗಿ ಕಾಯ್ತಿರೋರಿಗೆ ಅಥವಾ ಹೊಸ ಉದ್ಯೋಗಕ್ಕಾಗಿ ಸಂದರ್ಶನಗಳಿಗೆ ಹೋಗ್ತಿರೋರಿಗೆ ಇದು ಹೇಗೆ ಸಹಾಯ ಮಾಡುತ್ತೆ? ಉದ್ಯೋಗದಲ್ಲಿರುವವರಿಗೆ ಇದು ಅತ್ಯಂತ ಶುಭ ಕಾಲ. ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಮೇಲಧಿಕಾರಿಗಳ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುತ್ತೆ. ಇನ್ನು ಸಂದರ್ಶನಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ಗಜಕೇಸರಿ ಯೋಗದ ನಿಜವಾದ ಶಕ್ತಿ ಪ್ರಕಟವಾಗುತ್ತೆ. ಅದು ಹೇಗೆ? ನೋಡಿ, ಗುರು ಜ್ಞಾನವನ್ನ ಮತ್ತು ಆಳವಾದ ತಿಳುವಳಿಕೆಯನ್ನ ವಿಸ್ತರಿಸ್ತಾನೆ. ಚಂದ್ರ ಆ ಜ್ಞಾನವನ್ನ ಭಾವನಾತ್ಮಕವಾಗಿ ಬೇರೆಯವರಿಗೆ ತಲುಪಿಸುವ ಸಾಮರ್ಥ್ಯವನ್ನ ಕೊಡ್ತಾನೆ. ಹೌದು. ಹಾಗಾಗಿ ಸಂದರ್ಶನದಲ್ಲಿ ಮಿಥುನ ರಾಶಿಯವರು ಕೇವಲ ಮಾಹಿತಿಯನ್ನ ಕೊಡೋದಿಲ್ಲ, ಬದಲಿಗೆ ತಮ್ಮ ಮಾತಿನ ಮೂಲಕ ಸಂದರ್ಶಕರಲ್ಲಿ ಒಂದು ನಂಬಿಕೆ, ಒಂದು ವಿಶ್ವಾಸವನ್ನ ಹುಟ್ಟಿಸ್ತಾರೆ. ಅವರ ಮಾತುಗಳಲ್ಲಿ ಒಂದು ಅಧಿಕಾರ ಮತ್ತು ಸ್ಪಷ್ಟತೆ ಇರುತ್ತೆ. ಹಾಗಾಗಿ ಯಶಸ್ಸಿನ ಸಾಧ್ಯತೆಗಳು ಬಹಳ ಹೆಚ್ಚು. ಖಂಡಿತ. ವ್ಯಾಪಾರದ ಬಗ್ಗೆ ಏನ್ ಹೇಳ್ತೀರಿ? ಮಿಥುನ ರಾಶಿಯವರಿಗೆ ಮಾತೇ ಬಂಡವಾಳ ಅಂತ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಅವರ ಸಂವಹನ ಕೌಶಲ್ಯವೇ ಅವರ ದೊಡ್ಡ ಶಕ್ತಿ. ನೀವ್ ಹೇಳಿದ್ದು 100% ಸರಿ. ಮಿಥುನ ರಾಶಿಯ ಅಧಿಪತಿ ಬುಧ, ಬುದ್ಧಿ ಮತ್ತು ಮಾತಿನ ಕಾರಕ. ಇದಕ್ಕೆ ಜ್ಞಾನಕಾರಕ ಗುರುವಿನ ಆಶೀರ್ವಾದ ಸೇರಿದಾಗ ಅವರ ಮಾತಿಗೆ ವಿಶೇಷವಾದ ಶಕ್ತಿ ಬರುತ್ತೆ. ಅಂದ್ರೆ ಮಾತೇ ಹಣವಾಗುತ್ತೆ ಅನ್ನೋ ಹಾಗೆ? ಅಕ್ಷರಶಃ. ಈ ಸಮಯದಲ್ಲಿ ನಿಜವಾಗಿಯೂ ಮಾತೇ ಹಣವಾಗುತ್ತೆ. ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರ್ಗೆ, ಅಂದ್ರೆ ಮಾಧ್ಯಮ, ಸೇಲ್ಸ್, ಮಾರ್ಕೆಟಿಂಗ್, ಆನ್ಲೈನ್ ವ್ಯವಹಾರಗಳು, ಯೂಟ್ಯೂಬ್, ಬೋಧನೆ, ಜ್ಯೋತಿಷ್ಯದಂತಹ ಕ್ಷೇತ್ರಗಳು ಕೂಡ. ಖಂಡಿತ. ಈ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡೋರ್ಗೆ ಇದು ದೊಡ್ಡ ಯಶಸ್ಸನ್ನ ತಂದುಕೊಡ್ಲಿದೆ. ಸರಿ, ಇದೆಲ್ಲ ವೃತ್ತಿ, ಹಣಕಾಸು ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಆಂತರಿಕವಾಗೂ ಏನಾದ್ರೂ ಬದಲಾವಣೆ ಆಗುತ್ತಾ ಇದರಿಂದ? ಅಂದ್ರೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಇದರ ಪರಿಣಾಮಗಳೇನು? ಖಂಡಿತ. ಇದು ಕೇವಲ ಬಾಹ್ಯ ಯಶಸ್ಸಿಗೆ ಸೀಮಿತವಾದ ಯೋಗ ಅಲ್ಲ. ಬಹುಶಃ ಇದರ ಅತಿ ದೊಡ್ಡ ಕೊಡುಗೆ ಆಂತರಿಕ ಬದಲಾವಣೆಯೇ ಇರಬಹುದು. ಮಿಥುನ ರಾಶಿಯವರ ಒಂದು ಸಾಮಾನ್ಯ ಸ್ವಭಾವ ಅಂದ್ರೆ ಅತಿಯಾದ ಚಿಂತೆ, ಓವರ್ ಥಿಂಕಿಂಗ್. ಅವರ ಮನಸ್ಸು ಸದಾ ಚಂಚಲ. ಹೌದು, ಮನಸ್ಸು ಒಂದೆಡೆ ನಿಲ್ಲೋದಿಲ್ಲ. ಈ ಯೋಗದ ಪ್ರಭಾವದಿಂದ ಮನಸ್ಸಿಗೆ ಚಂದ್ರನ ಸ್ಥಿರತೆ ಮತ್ತು ಗುರುವಿನ ಜ್ಞಾನ ಸಿಗೋದ್ರಿಂದ ಅನಗತ್ಯ ಚಿಂತೆಗಳು, ಗೊಂದಲಗಳು ಕಡಿಮೆಯಾಗುತ್ತೆ. ಅಂದ್ರೆ ಮನಸ್ಸಿಗೆ ಒಂದು ರೀತಿಯ ಸ್ಪಷ್ಟತೆ ಮತ್ತು ಶಾಂತಿ ಸಿಗುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅಂತ ನಿರ್ಧರಿಸೋ ಗೊಂದಲದಿಂದ ಹೊರಗೆ ಬರೋಕೆ ಸಹಾಯ ಆಗುತ್ತೆ. ನಿಖರವಾಗಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಸಾಮರ್ಥ್ಯ ಜಾಸ್ತಿಯಾಗುತ್ತೆ. ಅಷ್ಟೇ ಅಲ್ಲ, ಅನೇಕರಿಗೆ ಈ ಸಮಯದಲ್ಲಿ ಗುರು, ದೇವರು ಮತ್ತು ಧರ್ಮದ ಕಡೆಗೆ ಒಲವು ಹೆಚ್ಚಾಗೋದನ್ನ ಕಾಣಬಹುದು. ದೇವಸ್ಥಾನಗಳಿಗೆ ಹೋಗೋದು, ಧಾರ್ಮಿಕ ಗ್ರಂಥಗಳನ್ನ ಓದೋದು, ಅಥವಾ ಒಬ್ಬ ಆಧ್ಯಾತ್ಮಿಕ ಗುರುವಿನ ಮಾರ್ಗದರ್ಶನ ಪಡೆಯೋ ಮನಸ್ಸು ಆಗಬಹುದು. ಹೌದು, ಇದು ಕೇವಲ ನಂಬಿಕೆಯಲ್ಲ, ಬದಲಿಗೆ ಜೀವನದ ದೊಡ್ಡ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ.
ಇಂತಹೊಂದು ಸುವರ್ಣಾವಕಾಶವನ್ನ ಯಾರೂ ಕಳ್ಕೊಳ್ಳೋಕಿಷ್ಟಪಡಲ್ಲ. ಇದರ ಸಂಪೂರ್ಣ ಲಾಭ ಪಡೆಯೋಕೆ ಏನಾದ್ರೂ ಸರಳ ಪರಿಹಾರಗಳು ಇವೆಯಾ? ಪೂಜೆ ಅಥವಾ ಮಂತ್ರಗಳ ಮೂಲಕ ಇದರ ಶಕ್ತಿಯನ್ನು ನಾವು ಇನ್ನಷ್ಟು ಹೆಚ್ಚಿಸ್ಕೋಬಹುದಾ? ಖಂಡಿತವಾಗಿಯೂ ಇವೆ. ಈ ಯೋಗಕ್ಕೆ ಗುರು ಮತ್ತು ಚಂದ್ರ ಇಬ್ಬರ ಅನುಗ್ರಹವೂ ಬೇಕು. ಆದ್ದರಿಂದ ಈ ಎರಡೂ ಗ್ರಹಗಳಿಗೆ ಸಂಬಂಧಪಟ್ಟ ದೇವತೆಗಳನ್ನ ಪೂಜಿಸೋದು ಬಹಳ ಶ್ರೇಷ್ಠ. ಶ್ರೀ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಬಹಳ ಉತ್ತಮ, ಯಾಕಂದ್ರೆ ಅವರು ಗುರುಸ್ವರೂಪಿ. ಹಾಗೆಯೇ ಬೃಹಸ್ಪತಿ ದೇವರನ್ನ ಅಂದ್ರೆ ಗುರುಗ್ರಹವನ್ನ ಮತ್ತು ಚಂದ್ರನ ಅಧಿಪತಿಯಾದ ಶಿವಪರಿವಾರವನ್ನ ಪೂಜಿಸೋದು ಅತ್ಯಂತ ಫಲಪ್ರದ. ಮಂತ್ರಗಳ ಬಗ್ಗೆಯೂ ನಮ್ಮ ಮೂಲಗಳಲ್ಲಿ ಉಲ್ಲೇಖ ಇದೆ. ಮಂತ್ರಗಳನ್ನ ಜಪಿಸೋದ್ರಿಂದ ನಿಜವಾಗಿಯೂ ಫಲ ಸಿಗುತ್ತಾ? ಅದರ ಹಿಂದಿನ ತರ್ಕವೇನು? ಮಂತ್ರಗಳು ಕೇವಲ ಶಬ್ದಗಳಲ್ಲ, ಅವು ನಿರ್ದಿಷ್ಟ ಕಂಪನಗಳನ್ನ ಅಂದ್ರೆ ವೈಬ್ರೇಷನ್ಸ್ ಸೃಷ್ಟಿ ಮಾಡುತ್ತವೆ. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಬೀಜಮಂತ್ರ ಇದೆ. ಓಕೆ. ಆ ಮಂತ್ರವನ್ನ ಜಪಿಸಿದಾಗ ಆ ಗ್ರಹದ ಸಕಾರಾತ್ಮಕ ಶಕ್ತಿಯನ್ನು ನಾವು ನಮ್ಮ ಕಡೆಗೆ ಆಕರ್ಷಿಸ್ತೀವಿ. ಗುರುವಿನ ಅನುಗ್ರಹಕ್ಕಾಗಿ ಗುರುವಾರದಂದು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತ ಜಪಿಸಬೇಕು. ಎಷ್ಟು ಸಾರಿ? 108 ಬಾರಿ. ಅದೇ ರೀತಿ ಚಂದ್ರನ ಅನುಗ್ರಹಕ್ಕಾಗಿ ಸೋಮವಾರದಂದು ಓಂ ಸೋಂ ಸೋಮಾಯ ನಮಃ ಅಂತ 108 ಬಾರಿ ಜಪಿಸೋದು ಬಹಳ ಉತ್ತಮ. ಪೂಜೆ ಮತ್ತು ದಾನದ ಬಗ್ಗೆಯೂ ಹೇಳಲಾಗಿದೆ. ದಾನ ಮಾಡೋದ್ರಿಂದ ಯೋಗದ ಫಲ ಹೆಚ್ಚಾಗತ್ತೆ ಅನ್ನೋದ್ರ ಹಿಂದಿನ ತತ್ವವೇನು? ಜ್ಯೋತಿಷ್ಯದಲ್ಲಿ ದಾನ ಅನ್ನೋದು ಕೇವಲ ಪುಣ್ಯದ ಕೆಲಸ ಅಲ್ಲ, ಅದೊಂದು ಶಕ್ತಿಯ ಸಮತೋಲನೆ ಮಾಡುವ ಕ್ರಿಯೆ. ಎನರ್ಜಿ ಬ್ಯಾಲೆನ್ಸಿಂಗ್. ಓ ಹಾಗಾ? ಹೌದು. ಪ್ರತಿಯೊಂದು ಗ್ರಹಕ್ಕೂ ನಿರ್ದಿಷ್ಟ ಬಣ್ಣ, ಧಾನ್ಯ, ಲೋಹಗಳಿವೆ. ಗುರುವಿನ ಹಳದಿ ಬಣ್ಣಕ್ಕೆ ಸಂವಾದಿಯಾಗಿ ಹಳದಿ ಹೂವುಗಳು, ಕಡ್ಲೆಬೇಳೆ ಅಥವಾ ಬೆಲ್ಲವನ್ನ ದಾನ ಮಾಡ್ಬೇಕು. ಸರಿ. ಚಂದ್ರನ ತಂಪು ಮತ್ತು ಬಿಳಿ ಬಣ್ಣಕ್ಕೆ ಸಂವಾದಿಯಾಗಿ ಶಿವನಿಗೆ ಹಾಲಿನ ಅಭಿಷೇಕ, ಅಕ್ಕಿ ಅಥವಾ ಸಕ್ಕರೆಯನ್ನ ದಾನ ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ಆ ಗ್ರಹಗಳ ಸಕಾರಾತ್ಮಕ ಶಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಹೆಚ್ಚಿಸ್ಕೊಳ್ತೀವಿ. ಇದು ಬಹಳ ಆಸಕ್ತಿದಾಯಕವಾಗಿದೆ. ಹೌದು. ಆದರೆ ಒಂದು ಪ್ರಶ್ನೆ ಕಾಡುತ್ತಿದೆ. ಈ ಯೋಗ ಇದ್ದಾಗ ಎಲ್ಲ ಮಿಥುನ ರಾಶಿಯವರಿಗೂ ಒಂದೇ ರೀತಿ ಫಲ ಸಿಗುತ್ತಾ? ಇದು ಅತ್ಯಂತ ಪ್ರಬುದ್ಧವಾದ ಪ್ರಶ್ನೆ. ಖಂಡಿತವಾಗಿಯೂ ಎಲ್ಲರಿಗೂ ಒಂದೇ ರೀತಿ ಫಲ ಸಿಗೋದಿಲ್ಲ. ಇದು ಒಂದು ಸಾಮಾನ್ಯ ಗೋಚಾರ ಫಲ. ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಗುರು ಮತ್ತು ಚಂದ್ರರ ಸ್ಥಿತಿ ಹೇಗಿದೆ, ನಡೀತಿರೋ ದಶಾಭುಕ್ತಿ ಯಾವುದು, ಮತ್ತೆ ಬೇರೆ ಗ್ರಹಗಳ ಯೋಗಗಳು, ಇವೆಲ್ಲವೂ ಈ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಆದ್ರೆ ಈ ಗಜಕೇಸರಿ ಯೋಗವು ಒಂದು ದೊಡ್ಡ ಅವಕಾಶದ ಬಾಗಿಲನ್ನ ತಡೆಯುತ್ತೆ. ಆ ಬಾಗಿಲಿನೊಳಗೆ ಎಷ್ಟು ದೂರ ಹೋಗ್ತಾರೆ ಅನ್ನೋದು ಅವರವರ ಜನ್ಮಜಾತಕ ಮತ್ತು ಪ್ರಯತ್ನವನ್ನ ಅವಲಂಬಿಸಿರುತ್ತೆ. ಹಾಗಾದ್ರೆ ಈ ಯೋಗದ ಸಮಯದಲ್ಲಿ ಎಲ್ಲವೂ ಒಳ್ಳೆಯದೇ ನಡೆಯುತ್ತಾ ಅಥವಾ ಯಾವುದಾದ್ರೂ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕೆ? ಇದು ಬಹಳ ಮುಖ್ಯವಾದ ಅಂಶ. ಗಜಕೇಸರಿ ಯೋಗ ಒಂದು ದೈವಿಕ ಆಶೀರ್ವಾದದ ಹಾಗೆ. ಆದ್ರೆ ನಮ್ಮ ನಡವಳಿಕೆ ಸರಿ ಇಲ್ಲದಿದ್ರೆ ಆ ಆಶೀರ್ವಾದದ ಪೂರ್ಣ ಫಲ ಸಿಗಲ್ಲ. ಅಂದ್ರೆ ಈ ಸಮಯದಲ್ಲಿ ಅಹಂಕಾರವನ್ನ ಸಂಪೂರ್ಣವಾಗಿ ಬಿಡ್ಬೇಕು. ಯಶಸ್ಸು ಬಂದಾಗ ಅದು ನನ್ನಿಂದಲೇ ಆಯ್ತು ಅನ್ನೋ ಭಾವನೆ ಬಂದ್ರೆ ಗುರುವಿನ ಕೃಪೆ ದೂರ ಆಗುತ್ತೆ. ಯಾಕಂದ್ರೆ ಗುರು ಜ್ಞಾನ ಮತ್ತು ವಿನಯದ ಕಾರಕ. ಹೌದು, ಅಹಂಕಾರ ಜ್ಞಾನದ ಶತ್ರು. ಖಂಡಿತ. ಹಾಗೆಯೇ ಸುಳ್ಳು ಮಾತಾಡೋದು ಮತ್ತು ಮೋಸ ಮಾಡೋದನ್ನ ತಪ್ಪಿಸ್ಬೇಕು. ಯಾಕಂದ್ರೆ ಈ ಯೋಗ ಗುರುವಿನಿಂದ ಬರುತ್ತೆ ಮತ್ತು ಗುರು ಸತ್ಯದ ಪ್ರತೀಕ. ಸರಿ. ಅತಿ ಮುಖ್ಯವಾಗಿ ಗುರುಗಳಿಗೆ, ಹಿರಿಯರಿಗೆ ಮತ್ತು ಶಿಕ್ಷಕರಿಗೆ ಅಪಮಾನ ಮಾಡಬಾರದು. ಅವರ ಆಶೀರ್ವಾದವನ್ನ ಪಡ್ಕೋಬೇಕು. ಒಂದು ರೀತಿಯಲ್ಲಿ ಈ ಯೋಗ ನಮ್ಮ ಶ್ರಮಕ್ಕೆ ಫಲ ಕೊಡೋದ್ರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನ ಪರೀಕ್ಷಿಸುವ ಒಂದು ಸಮಯ ಕೂಡ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶವೇನು? ಒಟ್ಟಾರೆಯಾಗಿ ಹೇಳೋದಾದ್ರೆ 2026ರ ಮೊದಲ ಅರ್ಧ ಮಿಥುನ ರಾಶಿಯವರಿಗೆ ಅವರ ಜೀವನದ ಒಂದು ಮಹತ್ವದ ಘಟ್ಟ. ಇದು ಕೇವಲ ಗ್ರಹಗಳ ಸಂಚಾರವಲ್ಲ, ಬದಲಿಗೆ ತಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರ್ಸಕ್ಕೆ ಸಿಗೋ ಒಂದು ದೊಡ್ಡ ಅವಕಾಶ. ಹೌದು. ಇದನ್ನ ಕೇವಲ ಅದೃಷ್ಟ ಅಂತ ಭಾವಿಸಿ ಸುಮ್ನೆ ಕೂರಬಾರದು. ಇದು ಒಂದು ಅವಕಾಶ. ಈ ಅವಕಾಶವನ್ನ ಶ್ರದ್ಧೆ, ಶ್ರಮ ಮತ್ತು ಸತ್ಯ ಮಾರ್ಗದಲ್ಲಿ ಬಳಸ್ಕೊಂಡ್ರೆ ಜೀವನವು ಹೊಸ ದಿಕ್ಕನ್ನ ಪಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ವೃತ್ತಿ, ಹಣಕಾಸು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಒಂದು ದೃಢವಾದ ಅಡಿಪಾಯವನ್ನ ಹಾಕಿಕೊಡುತ್ತೆ. ಖಂಡಿತವಾಗಿಯೂ. ಮತ್ತು ಅದಕ್ಕೆ ಒಂದು ವಿಶೇಷ ಶಕ್ತಿ ಬರುತ್ತೆ ಎಂದಾದರೆ 2026ರಲ್ಲಿ ಜಗತ್ತಿಗೆ, ಸಮಾಜಕ್ಕೆ ಅಥವಾ ಕನಿಷ್ಠ ತಮ್ಮ ಪ್ರೀತಿ ಪಾತ್ರರಿಗೆ ಹೇಳಬೇಕೆಂದು ಬಹುಕಾಲದಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಆ ಒಂದು ಪ್ರಮುಖ ಮಾತು ಅಥವಾ ಆಲೋಚನೆ ಯಾವುದು?